ಲಾಸ್ಟ್ ಕ್ಲಾಸ್ನಲ್ಲಿ ಸಮಾಧಾನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ತುಂಬ ಇಂಪಾರ್ಟೆಂಟ್ ವರ್ಡು ನತು ಚಿತ್ತಸ್ಯ ಲಾಲನಂ. ಅಂದರೆ ಮನಸ್ಸಿಗೆ ಲಾಲನೆಯನ್ನು ಮಾಡೋದು ಸಮಾಧಾನ ಅಲ್ಲ ಅಂತ. ಮನಸ್ಸಿಗೆ ಲಾಲನೆಯನ್ನು ಮಾಡೋದು ಸಮಾಧಾನ ಅಲ್ಲ ಅಂತ ಲಾಸ್ಟ್ ಕ್ಲಾಸಲ್ಲಿ ಉದಾಹರಣೆ ಕೂಡ ಕೊಟ್ಟಿದ್ದೆ. ನನ್ನ ಮಕ್ಕಳು ತುಂಬ ಗಲಾಟೆ ಮಾಡ್ತಾರೆ, ಅದಕ್ಕೆ ನಾನೇನು ಮಾಡ್ತೀನಿ, ಊಟ ಮಾಡಲ್ಲ, ಏನು ಮಾಡ್ತೀನಿ, ಮೊಬೈಲ್ ಕೊಟ್ಟು ಕೂಡಿಸ್ತೀನಿ. ಮೊಬೈಲ್ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ತವೆ, ಮೊಬೈಲ್ ಕೊಟ್ಬಿಟ್ರೆ ಗಲಾಟೆನೇ ಮಾಡಲ್ಲ, ಎಲ್ಲೋ ಮೂಲೆಯಲ್ಲೇ ಕೂತಿರ್ತವೆ, ಏನೂ ಗಲಾಟೆ ಮಾಡಲ್ಲ, ನಮಗೆ ಸಮಾಧಾನವಾಗಿ ಕೂತಿರುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಅನ್ನೋದು. ಅದೆಲ್ಲ ಅದನ್ನೇ ಹೇಳ್ತಾ ಇರೋದು ನತು ಚಿತ್ತಸ್ಯ ಲಾಲನಂ. ಲಾಲನೆ ಮಾಡೋದಿದೆಯಲ್ಲ, ಲಾಲನೆ ಮಾಡೋದು ಸಮಾಧಾನ ಅಲ್ಲ ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ಅದರಲ್ಲಿ ಹೇಳಿದ್ದಾರೆ. ನತು ಚಿತ್ತಸ್ಯ, ಅದು ತುಂಬ ಚೆನ್ನಾಗಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ ಅನ್ಕೊತೀನಿ ಮೋಸ್ಟ್ಲಿ. ಒಬ್ಬರು ಸ್ಟೂಡೆಂಟ್ ಇದ್ದರು, ಅವರು ನನಗೆ ಹೇಳಿದ್ರು, ಅಯ್ಯೋ ಸಾರ್ ರಾತ್ರಿ ಲೇಟ್ ಆಗೋಯ್ತು ಮಲಗೋದು ಅಂತ. ಯಾಕೆ ಸರ್ ಏನಾಯಿತು ಅಂದರೆ, ಅಯ್ಯೋ ರಾತ್ರಿ ಮಗುಗೆ 11 ಗಂಟೆಗೆ ಊಟ ಮಾಡಿಸ್ತಾ ಇದ್ದೀವಿ, 11 ಗಂಟೆಗೆ ನನಗೆ ಟ್ರ್ಯಾಕ್ಟ್ರ್ ಬೇಕು ಅಂತ ಗಲಾಟೆ ಮಾಡಿದೆ. ಟ್ರ್ಯಾಕ್ಟ್ರ್ ಬೇಕು ಅಂತ ಗಲಾಟೆ ಮಾಡಿದೆ. ರಾತ್ರಿ 11 ಗಂಟೆಗೆ ಟ್ರ್ಯಾಕ್ಟ್ರ್ಗಳಿಂದ ತರೋಣ, ಕೊನೆಗೆ ಏನೂ ಕಷ್ಟ ಆಗದೆ ಹೋಗ್ಬಿಟ್ಟು ಇದು ವಿ ವಿ ಪುರಮಲ್ಲಿ ಹೋಗಿ ಅಲ್ಲಿ ತೆಗೆದಿರುತ್ತೆ ಕೆಲವು ಅಂಗಡಿಗಳು, ಅಲ್ಲಿ ಹೋಗಿ ಟ್ರ್ಯಾಕ್ಟ್ರನ್ನ ತೊಗೊಂಬಂದೆ. 11:30ಗೆ ತೊಗೊಂಬಂದೆ. 11:30ಗೆ ತೊಗೊಂಬಂದು ಆ ಟ್ರ್ಯಾಕ್ಟ್ರನ್ನ ಕೊಟ್ಟರೆ, ಆಮೇಲೆ ಇನ್ನು 5 ನಿಮಿಷ ಆದಮೇಲೆ ನನಗೆ ಈ ಟ್ರ್ಯಾಕ್ಟ್ರಲ್ಲ ಬೇಕಾಗಿರೋದು, ಇನ್ನೊಂದು ಟ್ರ್ಯಾಕ್ಟ್ರು ಅಂತ ಶುರು ಮಾಡು. ಸೊ ಇದು ಲಾಲನಂ. ಅಂದರೆ ಮನಸ್ಸಿಗೆ ನಾವು ಲಾಲನೆಯನ್ನು ಮಾಡ್ತಾಯಿದ್ದೀವಿ ಅಷ್ಟೇ, ನಾವು ಅವ್ರನ್ನ ತಯಾರು ಮಾಡ್ತಾ ಇಲ್ಲ. ಕಷ್ಟದ ಸ್ಥಿತಿಗಳಿಗೆ ಅಥವಾ ಕಷ್ಟದ ಸಂಗತಿಗಳಿಗೆ ನಾವು ಅವ್ರನ್ನ ತಯಾರು ಮಾಡ್ತಾಯಿಲ್ಲ, ಲಾಲನೆ ಮಾಡ್ತಾಯಿದ್ದೀವಿ. ಆರಾಮಾಗಿರಪ್ಪ, ಚೆನ್ನಾಗಿರಪ್ಪ, ಏನು ಕಷ್ಟ ಬೇಡಪ್ಪ ಅಂತ. ಇವಾಗ ನೀವು ನೋಡಿರಬಹುದು, ಕೆಲವು ಗುರುಗಳು ಆಗಿರ್ಬೋದು, ಕೆಲವು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅವರು ದೊಡ್ಡ ದೊಡ್ಡ ಕಾರ್ನ ಬಿಟ್ಟು ಇಳಿಯೋದೇ ಇಲ್ಲ. ಹೇಳ್ಕೊಳ್ಳೋದಕ್ಕೆ ಸನ್ಯಾಸಿ ಅಂತಾರೆ, ಹೇಳ್ಕೊಳ್ಳೋದಕ್ಕೆ ಗುರು ಅಂತಾರೆ, ಹೇಳ್ಕೊಳ್ಳೋಕೆ ಇದು ಅಂತಾರೆ. ನಾವು ತುಂಬ ಸಿಂಪಲ್ ಅಂತಾರೆ. ಹಾಕ್ಕೊಂಡಿರೋ ಶರ್ಟು ಒಂದು 10,000 20,000 ಇರುತ್ತೆ. ಹಾಕ್ಕೊಂಡಿರೋ ಚಪ್ಪಲಿ ಒಂದು 2-3 ಸಾವಿರದ್ದು ಇರುತ್ತೆ. ನಾವು ತುಂಬ ಸಿಂಪಲ್ಲು, ಒಂದು ಜುಬ್ಬ ಒಂದು ಪಂಚೆ ಹಾಕ್ಕೊಂಡು ಓಡಾಡ್ತೀವಿ ಅಂತಾರೆ. ಆ ಪಂಚೆ ಜರಿ ಪಂಚೆ ಇರುತ್ತೆ, ಒಂದು 5-10 ಸಾವಿರ ಪಂಚೆ ಇರುತ್ತೆ. ಸೊ ಈ ಥರ ಏನಂದರೆ ಚಿತ್ತಸ್ಯ ಲಾಲನೆ ಮಾಡೋದು ಚಿತ್ತಕ್ಕೆ. ಸೊ ದಟ್ ಡಸ್ ನಾಟ್ ವರ್ಕ್, ದಟ್ ಈಸ್ ನಾಟ್ ಸಮಾಧಾನ. ಹೇಗೆ ಇರಬೇಕು ಅಂದರೆ, ನೀವು ಈ ಜೈನ ಮುನಿಗಳನ್ನ ನೋಡ್ಬೋದು, ಅವರು ಎಲ್ಲೂ ಕಾರೇ ಹತ್ತಲ್ಲ, ಗಾಡಿನೇ ಹತ್ತಲ್ಲ. ನೀವು ಎಲ್ಲಿಂದ ನೀವು ಬರಬೇಕು ಅಂದರೆ ಅವ್ರು ಎಲ್ಲಿಂದ ಬಂದರೂ ನಡ್ಕೊಂಡೇ ಬರ್ತಾರೆ. ಅಂದರೆ ಆ ಪಾರ್ಟಿ ಮಾಡಬೇಕಂದ್ರೆ ಇಲ್ಲ, ಅಟ್ಲೀಸ್ಟ್ ಈ ಇದಕ್ಕಾದ್ರೂ ಹೋಗಬಾರ್ದು ಅಂತ. ಏನು ಅಂದರೆ ಲಾಲನೆ ಮಾಡ್ಕೊಂಡು ಹೋಗೋದು. ಆಮೇಲೆ ನಾನು ತುಂಬ ಸಿಂಪಲ್ಲು ಅಂದ್ಕೊಂಡು ಓಡಾಡೋದು. ಏನೋ ಒಂದು ಶಾಲು ಹಾಕ್ಕೊಂಡಿರ್ತಾರೆ, ಕನಿಷ್ಠ ಪಕ್ಷ 10,000ದಿಂದ 15,000 ಇರುತ್ತೆ ಶಾಲು. ಆ ಶಾಲನ್ನು ಯಾರಿಗಾರು ಕೊಟ್ಬಿಡ್ತೀವಿ ಅಂದರೆ ಕೊಡಲ್ಲ, ಬೇರೆಯವ್ರು ಕೊಡಲ್ಲ. ಅದು ಹೇಳ್ಕೊಳ್ಳೋದಕ್ಕೆ ಅಯ್ಯೋ ನಾನು ಸಿಂಪಲ್, ನಮಗೇನೂ ಬೇಡ ಅಂತಾರೆ. ಸೊ ಲಾಲನೆ ಮಾಡಿದಷ್ಟು ಮಕ್ಕಳಾಗಿರಬಹುದು ಅಥವಾ ಮನಸ್ಸಾಗಿರಬಹುದು ತಾಮಸಿಕ ಗುಣಕ್ಕೆ ಇಳಿತಾ ಹೋಗುತ್ತೆ. ಏನು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಚೆನ್ನಾಗಿರುತ್ತಲ್ಲ ಎಲ್ಲ, ಯಾಕೆ ಕಷ್ಟಪಡುತ್ತೆ. ಸೊ ಅದಕ್ಕೆ ಹೇಳಿರೋದು ನತು ಚಿತ್ತಸ್ಯ ಲಾಲನಂ. ಯಾವುದೋ ಒಂದು ಇವಾಗ ಉಪವಾಸ ಮಾಡ್ತಾಯಿರ್ತೀವಿ, ತುಂಬ ಹಸಿವಾಗ್ಬಿಡುತ್ತೆ, ಅಯ್ಯೋ ಹೋಗ್ಲಿ ಬಿಡು ತಿನ್ಬಿಡೋಣ, ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಬಿಡೋದು. ಮಸಾಲೆ ದೋಸೆ ತಿನ್ಬಿಟ್ಟು ಅಪ್ಪ ಆರಾಮಾಯಿತು, ಮತ್ತು ಇನ್ನೊಂದ್ಸಲ ಯಾವಾಗಲೂ ಶುರು ಮಾಡ್ಕೊಳ್ಳೋಣ. ಅದು ಯಾವಾಗ ಮೂಡ್ ಬರುತ್ತೆ, ಯಾವಾಗ ಮೂಡ್ ಬರಲ್ಲ. ಹಾಗಂತ ತಿನ್ನಬಾರ್ದು ಅಂತಲ್ಲ, ಆ ತಿಂದಾಗಲೂ ಕೂಡ ಇನ್ನು ನಾಳೆಯಿಂದ ನಾನು ಯಾಕೆ ಮತ್ತೆ ಶುರು ಮಾಡಬಾರ್ದು ಅನ್ನೋದು ಇರಬೇಕು. ಆ ಕಷ್ಟವನ್ನು ಪಡಬೇಕು. ಆ ಕಷ್ಟವನ್ನು ಪಟ್ಟರೆ ಆವಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲ ಪ್ರತಿ ಸಲ ಉಪವಾಸ ಮಾಡಿದಾಗಲೂ ಮಸಾಲೆ ದೋಸೆ ತಿಂದು ಅದನ್ನು ಸಮಾಧಾನ ಪಡಿಸೋದಾದರೆ ಆ ಸಂಪತ್ತಿಗೆ ಇದೇನಕ್ಕೆ ಮಾಡಬೇಕು, ಮುಮುಕ್ಷತ್ವದ ಕಡೆಗೆ ಏನಕ್ಕೆ ಓದಬೇಕು, ಏನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನತು ಚಿತ್ತಸ್ಯ ಲಾಲನಂ ಅಂತ. ಸುಮಾರು ಈ ಸಾಫ್ಟ್ವೇರ್ ಉದ್ಯೋಗಿಗಳು ಅವ್ರದ್ದು ಹಂಗೆ ಇದೇ ಪ್ರಾಬ್ಲಮ್ಮು. ಏನು ಅಂದರೆ ಲಾಲನಂ ಏನಂದರೆ, ಅಪ್ಪ ಇವತ್ತು ಹೋಗಿ ಬಂದುಬಿಟ್ಟೆ ಯೋಗಕ್ಕೆ, ಇನ್ನೊಂದು ವಾರ ಹೋಗದೆ ಇದ್ರೂ ಆಯಿತು, ಯಾಕೆಂದ್ರೆ ಇವತ್ತು ಮಾಡಿಬಿಟ್ಟಿದ್ದೀನಲ್ಲ. ಇವಾಗ ಇನ್ನೊಂದು ನೋಡಿರ್ಬೋದು ನೀವು, ಕೈಗೊಂದು ವಾಚ್ ಕಟ್ಕೊಂಡ್ಬಿಟ್ಟಿರ್ತಾರೆ, ಓಕೆನಾ. ಎಕ್ಸಸೈಸ್ ಮಾಡ್ತಾರೋ ಬಿಡ್ತಾರೋ ಆ ವಾಚ್ ಅಲ್ಲಾಡ್ತಾ ಇರುತ್ತೆ, ವೈಬ್ರೇಷನ್ಸ್ ಹೋಗ್ತಾ ಇರುತ್ತೆ, ಅದು ಸ್ಟೆಪ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಅಪ್ಪ
ಇವತ್ತು 10,000 ಸ್ಟೆಪ್ ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತು ಯೋಗ ಮಾಡದಿದ್ರು ತೊಂದರೆ ಇಲ್ಲ. ಹಾಂ, ಸುಮ್ಮನೆ ಹೌದು. ಸುಮ್ಮನೆ ಇವತ್ತು 20,000 ಹೌದು. ಕಷ್ಟದ್ದು ಇಟ್ಸ್ ನಾಟ್ ಎ ಕೇಕ್ ವಾಕ್ ಆಲ್ವೇಸ್. ಇಟ್ ಈಸ್ ನಾಟ್ ಕೇಕ್ ವಾಕ್ ಅಲ್ಲ ಯಾವತ್ತೂ ಅಷ್ಟೇ. ಇದು ಕಷ್ಟದ ದಾರಿ. ಬಟ್ ನಿಮಗೆ ಪರ್ಮನೆಂಟಾಗಿ ಖುಷಿ ಮತ್ತು ಸುಖವನ್ನು ಕೊಡುವಂಥ ದಾರಿ. ಅದು ಯಾರಿಗೂ ಬೇಡ ಅದು. ಏನಂದರೆ ಎಲ್ಲರಿಗೂ ಸುಳ್ಳಿನ ದಾರಿ. ಆ ಟೈಮ್ಗೆ ಖುಷಿ ಕೊಡುವಂಥದ್ದು ಬೇಕಷ್ಟೇ. ಟೆಂಪ್ರವರಿ ಖುಷಿ ಅನ್ನೋದು ಬೇಕು. ಕೊಡ್ತಾ ಹೋಗ್ತಾ ಇದ್ರೆ ಆರಾಮಾಗಿರುತ್ತೆ. ಹೇಳಿದ್ನಲ್ಲ, ಬೆಳಗ್ಗೆ 10,000 ಸ್ಟೆಪ್ ಆಗೋಯ್ತು ಅಂದರೆ ನಾಳೆ ಹೋಗದೇ ಇದ್ರು ಆಯಿತು ಬಿಡು, ಆಗೋಗಿದೆ 10,000 ಸ್ಟೆಪ್ಪು. ಅದು ಹೆಂಗಾಗಿದೆ ಏನಿಲ್ಲ, ಆಚೆ ಹೇಳ್ತಾ ಇದೆ 10,000 ಸ್ಟೆಪ್ ಆಗೋಗಿದೆ, ಮುಗಿದೋಗಿ ಸಾಕು, ಇವತ್ತು ಸಾಕು 10,000 ಸ್ಟೆಪ್, ಮುಗಿದ್ಕೊಂಬೇಡ, ಮಲ್ಕೊಂಬೇಡ. ಹೌದು ಹೌದು. ಅದು ಯಾವ ಥರ ಅಂದರೆ ಅಡುಗೆ ಮನೆಯಿಂದ ರೂಮಿಗೆ ಬಂದರೂ ಅದು ಸ್ಟೆಪ್ಸ್ ಕಾಣಬೇಕಾಗುತ್ತೆ. ಹೌದು. ನಡೆಯೋದು ಅಂದರೆ ನಮ್ಮ ಕನ್ಯಾಕುಮಾರಿನಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ನಡೆಯೋದು ಅಂದರೆ ಏನು ಅಂತ. ಕನಿಷ್ಠ 13,000 ಸ್ಟೆಪ್ಸ್ ಆಗೋದು. ಕೇಳಿ, ಕನ್ಯಾಕುಮಾರಿನಲ್ಲಿ ದಿನಕ್ಕೆ 13,000 ಸ್ಟೆಪ್ ನಡೆಯೋದು ಅಂದರೆ ಅಲ್ಲಿ ನಡೆಸಿ ನೋಡಿ ಹೆಂಗೆ ನಡೀತಾ ಇದ್ರು ಅಂದರೆ. ವತ್ಸಲ ಮೇಡಮ್ ಇದ್ರವ, ಅವರೂ ನಡೆಯೋರಷ್ಟು. ದಿನಕ್ಕೆ 13,000 ಸ್ಟೆಪ್ ನಡೆಯೋದು ಅಂದರೆ ಅದು. ಸುಮ್ಮನೆ ಅಡುಗೆ ಮನೆಯಿಂದ ರೂಮಿಂದ ಇದಕ್ಕೆ ಹಾಂ ಕ್ಯಾಲೋರಿ ಬರ್ನ್ ಆಗಿದೆ. ಹಾಂ, ಇದನ್ನೇ ಹೇಳೋದು ಲಾಲನಂ ಅಂದರೆ ಇದೆ. ಮನಸ್ಸಿಗೆ ಅದೊಂದೊಂಥರ ಖುಷಿ ವಿಚಾರ ಕೊಡ್ತಾ ಇರೋದು. ಇದು ಚೆನ್ನಾಗಿದೆ, ನೀನು ಚೆನ್ನಾಗಿದೆ, ನೀನು ಚೆನ್ನಾಗಿದೆಯಾ, ಚೆನ್ನಾಗಿ ಮಾಡಿದೆ. ಅಯ್ಯೋ 1 ಗಂಟೆ ಉಪವಾಸ ಮಾಡಿಬಿಟ್ಟ, ಗುಡ್ ಅಂತ. ಸೊ ಅದೇ ಲಾಲನಂ ಅಂದರೆ ಅದೇ ಲಾಲನೆಯನ್ನು ಮಾಡೋದು ಅಂತ. ಸೊ ಅದನ್ನು ನತು ಚಿತ್ತಸ್ಯ ಲಾಲನಂ, ಸಮಾಧಾನ ಅಂದರೆ ಚಿತ್ತವನ್ನು ಲಾಲನೆ ಮಾಡೋದಲ್ಲ ಅಂತ ಆ ಶ್ಲೋಕದಲ್ಲಿ ಹೇಳಿದರು. ಮುಂದಿನ ಶ್ಲೋಕ, ಅಹಂಕಾರಾದಿ ದೇಹಾಂತಾನ್ ಬಂಧಾನ ಜ್ಞಾನ ಕಲ್ಪಿತಾನ್ ಸ್ವಸ್ವರೂಪಾವಬೋಧೇನ ಮೋಕ್ತುಮಿಚ್ಛಾ ಮುಮುಕ್ಷುತ ಅಂತ. ಅಂದರೆ ಮೇನು ಮುಮುಕ್ಷು ಆಗಿರೋನು ಅಹಂಕಾರವನ್ನು ಬಿಡಬೇಕು ಅಂತ. ಅಹಂಕಾರವನ್ನು ಬಿಟ್ಟರೆ ಬಂಧನವನ್ನು ಬಿಡಿಸ್ಕೋಬೋದು. ಏನು ಅಹಂಕಾರ ಅಂದರೆ, ಯೂಶ್ವಲಿ ನಮ್ಮ ಪ್ರಾಬ್ಲಮ್ ಏನು, ಈ ದೇಹನೇ ನಾನು ಅಂದ್ಕೊಂಡಿರ್ತೀವಿ, ಈ ಮನಸ್ಸೇ ನಂದು ಅಂದ್ಕೊಂಡಿರ್ತೀವಿ, ಈ ಬುದ್ಧಿನೇ ನಾನು ಅಂದ್ಕೊಂಡಿರ್ತೀವಿ, ಎಲ್ಲವೂ ನಂದು ಅಂತ ಅಂದ್ಕೊಂಡಿರ್ತೀವಿ. ಇದನ್ನೇ ಅಹಂಕಾರ ಅನ್ನೋದು. ಅಹಂಕಾರ ಅಂದರೆ ಅದೇ ನಾನು ಅನ್ನೋ ಫ್ಯಾಕ್ಟರು. ಮನಸ್ಸನ್ನ, ದೇಹ ಯಾರು ಅಂತ ಕೇಳಿದ್ರೆ ಅದು ನಾನು ಅಂತ ಹೇಳ್ತೀವಿ, ಮನಸ್ಸು ಯಾರು ಅಂತ ಕೇಳಿದ್ರೆ ಅದು ನಾನು ಅಂತ ಹೇಳ್ತೀನಿ, ಬುದ್ಧಿ ನಾನು ಅದನ್ನು ನಾನೇ ಅಂತ ಹೇಳ್ತೀನಿ. ಸೊ ಇದನ್ನು ನಾವು ಅಹಂಕಾರ ಅಂತ ಕರಿತೀವಿ. ಈ ಅಹಂಕಾರವನ್ನು ಬಿಟ್ಬಿಟ್ರೆ, ಅದನ್ನೇ ಅಹಂಕಾರದಿಂದ ಪ್ರಾರಂಭಿಸಿ, ಅಂದರೆ ಈ ಅಹಂಕಾರದಿಂದ ಪ್ರಾರಂಭಿಸಿ ಕೊನೆಯದು ಏನು, ಶರೀರ. ಈ ಶರೀರದವರೆಗೇನು ಇರುವಂತಹ ಬಂಧನಗಳನ್ನು ಬಿಟ್ಟುಬಿಟ್ರೆ ಆವಾಗ ಅವನು ಮೋಕ್ಷದ ಇಚ್ಛೆಗೆ ಅಥವಾ ಮುಮುಕ್ಷುವಾಗ್ತಾನೆ, ಮುಮುಕ್ಷತ್ವಕ್ಕೆ ಇರ್ತಾನೆ, ಅಥವಾ ಮೋಕ್ಷದ ಇಚ್ಛೆ ಬರೋದಕ್ಕೆ ಶುರುವಾಗತ್ತೆ ಹಂಗೆ ಅಂತ. ಸೊ ನಮ್ಮಲ್ಲಿ ಏನಂದರೆ ಅದು ಬಿಡೋದು ಕಷ್ಟ ತುಂಬ. ಏನಂದರೆ ಅಹಂಕಾರದಿಂದ ದೇಹದವರೆಗೂ ಬಿಡೋದು ತುಂಬ ಕಷ್ಟ. ಅದು ಏನು ಅಂದರೆ, ನಿಮ್ಮೊಂದು ಶ್ಲೋಕನೂ ಬರುತ್ತೆ, ನಾನು ಈ ದೇಹ ಅಲ್ಲ. ನಮ್ಮ ವಯಸ್ಸಿನಲ್ಲಿ ಪ್ರಾತಸ್ಮರಾಮಿ ಇದೊಂದು ಶ್ಲೋಕ ಬರುತ್ತೆ. ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಆತ್ಮ ಅಲ್ಲ. ಆ ಫೀಲ್ ಬರ್ತಾ ಹೋಗಬೇಕು. ಆ ಫೀಲ್ ಬರ್ತಾ ಹೋದರೆ ಅವನು ಮುಮುಕ್ಷತ್ವಕ್ಕೆ ಯೋಗ್ಯನಾಗ್ತಾನೆ ಅಂತ. ಓಕೆ, ಹೌದು. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ಬುದ್ಧಿನ ಶುದ್ಧಿಗೊಳಿಸ್ಕೋಬೇಕು. ಫಸ್ಟ್ ಸ್ಟೆಪ್ ಈಸ್ ಬುದ್ಧಿಯನ್ನು ಶುದ್ಧಿಗೊಳಿಸ್ಕೋಬೇಕು. ಬುದ್ಧಿಯನ್ನು ಶುದ್ಧಿಗೊಳಿಸ್ಕೊಳ್ಳೋದು ಅಂದರೆ ಅದರಲ್ಲಿ ಜ್ಞಾನವನ್ನು ತುಂಬಬೇಕು. ನಾವೇನು ಮಾಡ್ತೀವಿ, ಅಜ್ಞಾನವನ್ನು ತುಂಬ್ತಾ ಕೂತ್ಕೊತೀವಿ. ಜ್ಞಾನವನ್ನು ತುಂಬ್ತಾ ಹೋಗಬೇಕು. ಆಮೇಲೆ ನಿಧಾನವಾಗಿ ಆ ಮೂಲ ವಸ್ತು ಆತ್ಮದ ಅರಿವನ್ನು ಉಂಟು ಮಾಡ್ಕೋಬೇಕು. ಇದು ಮುಂದೆ ಗೊತ್ತಾಗತ್ತೆ. ಏನಂದರೆ ಮುಂದೆ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ, ನನಗಿವಾಗ ನನ್ನ ಆತ್ಮದ ಅರಿವು ನನಗಾಗಬೇಕು ಅಂದರೆ ಆತ್ಮ ಅಂದರೆ ಏನು ಅಂತ ಹೇಳೋದು ತುಂಬ ಕಷ್ಟ. ಅದಕ್ಕೆ ಮುಂದೆ ಅನಾತ್ಮ ಅಂದರೆ ಏನು ಅಂತ ಹೇಳ್ತಾ ಹೋಗ್ತಾರೆ. ನಾನು ನಿಮಗೆ ಚಿನ್ನದ ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು ಅಂದರೆ, ಚಿನ್ನದ ಕಲ್ಲಿದ್ದರೆ ಆ ಕಲ್ಲಲ್ಲಿರುವ ಕಶ್ಮಲಗಳನ್ನೆಲ್ಲ ತೆಗೆದುಬಿಟ್ರೆ ಮಿಕ್ಕಿರೋದು ಚಿನ್ನ, ಅದು ಆತ್ಮ.
ಹೌದು, ಇನ್ ದ ಸೆನ್ಸ್ ಆಫ್ ನಾಲೆಡ್ಜ್. ಜ್ಞಾನ ಅಜ್ಞಾನ ಬರ್ತಾ ಹೋದರೆ ಜ್ಞಾನ ಯಾವಾಗ ತುಂಬ್ತಾ ಹೋಗುತ್ತೆ ಕಶ್ಮಲಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇವಾಗ ಸಿಂಪಲ್ಲಾಗಿ ನೀವು ಒಂದು ಮಾಡಿ, ಒಂದು ಬೀಕರ್ ತೊಗೊಳ್ಳಿ, ಗ್ಲಾಸ್ ಬೀಕರೋ ಅಥವಾ ಚೊಂಬೋ ಏನೋ ಒಂದು ತೊಗೊಳ್ಳಿ, ಅದರಲ್ಲೊಂದು ಸ್ವಲ್ಪ ಕೊಳೆ ನೀರು ಹಾಕಿ, ಓಕೆನಾ? ಸ್ವಲ್ಪ ಅಲ್ಲ, ಫುಲ್ಲು ಕೊಳೆ ನೀರು ಹಾಕ್ಬಿಡಿ. ಕೊಳೆ ನೀರು ಹಾಕ್ಬಿಟ್ಟು ಅದಕ್ಕೇನು ಮಾಡಿ ಅಂದರೆ ಈ ಒಳ್ಳೆ ನೀರನ್ನ ಬಿಡ್ತಾ ಹೋಗಿ. ಒಂದು ಅರ್ಧ ಗಂಟೆ ಆದಮೇಲೆ ಆ ಕೊಳೆ ಎಲ್ಲ ಖಾಲಿ ಆಗಿಬಿಟ್ಟು ನೀರು ಕ್ಲಿಯರ್, ಈ ಒಳ್ಳೆ ನೀರು ಇದಲ್ಲಿ ಸೇರ್ಕೊಳ್ಳೋಕೆ ಶುರುವಾಗುತ್ತೆ. ಜ್ಞಾನವೂ ಹಾಗೆ. ಜ್ಞಾನ ಯಾವಾಗ ಆ ಜ್ಞಾನ ಒಳ್ಳೆ ಸತ್ಯದ ಜ್ಞಾನ ಹೊರಗಡೆ ಹೋಗೋಕ್ಕೆ ಶುರುವಾಗುತ್ತೆ, ಆವಾಗ ಅಜ್ಞಾನ ದೂರ ಆಗ್ತಾ ಹೋಗುತ್ತೆ. ಸೊ ಅಜ್ಞಾನ ದೂರ ಆಗ್ತಾ ಚಿತ್ತ ಶುದ್ಧಿ ಆಗುತ್ತೆ, ಅಂದರೆ ಬುದ್ಧಿ ಶುದ್ಧಿ ಆಗುತ್ತೆ. ಅದು ಶುದ್ಧಿ ಆದಮೇಲೆ ನಿಮಗೆ ಆತ್ಮವಸ್ತುವಿನ ಅರಿವು ಉಂಟಾಗತ್ತೆ. ಅದಾದಮೇಲೆ ಅದೇ ಪ್ರಯತ್ನ ಸತತವಾಗಿದ್ದರೆ ಆತ್ಮ ಅನುಸಂಧಾನ ಆಗಿಬಿಡುತ್ತೆ. ಅದೇ ಪ್ರಯತ್ನ ಸತತವಾಗಿದ್ದರೆ. ಬಟ್ ಮಧ್ಯದಲ್ಲಿ ಬಿಡ್ತು ಅಂದರೆ ಈ ಅರ್ಧಂಬರ್ಧ ಈ ಪಾರ್ಟ್ ಟೈಮ್ ಇವರು ಇರ್ತಾರಲ್ಲ, ಪಾರ್ಟ್ ಟೈಮ್ ಪೊಲಿಟಿಷಿಯನ್ಸ್ ಅಂತ ಕರಿತೀವಲ್ಲ, ಸೊ ಆ ಥರ ಇದ್ದರೆ ವರ್ಕ್ ಆಗಲ್ಲ. ಇವತ್ತು ಕೂತ್ಕೊಂಡು ಆತ್ಮದ ಬಗ್ಗೆ ಥಿಂಕ್ ಮಾಡೋದು, ಇನ್ನೊಂದು ತಿಂಗಳು ಯಾವಾಗಲೂ ಟೈಮ್ ಬಂದಾಗ ಮತ್ತು ಇನ್ನೊಂದು ಏನೋ ಅದ್ರ ಬಗ್ಗೆ ಥಿಂಕ್ ಮಾಡೋದು, ಇನ್ನೊಂದು ಸ್ಟೆಪ್ ಬಗ್ಗೆ ಥಿಂಕ್ ಮಾಡೋದು, ಅದು ವರ್ಕೌಟ್ ಆಗಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ಆ ಭಾವ ಮನಸ್ಸಿನಲ್ಲಿ ಓಡ್ತಾ ಇರಬೇಕು. ಆ ಮುಮುಕ್ಷತ್ವ ಅನ್ನೋದು, ಆ ಮೋಕ್ಷದ ಇಚ್ಛೆ ಅನ್ನೋದು ಮನಸ್ಸಿನಲ್ಲಿ ಓಡ್ತಾ ಇರಬೇಕು. ಆವಾಗ ಆತ್ಮದ ಚಿಂತನೆಗೆ ಬರ್ತಾ ಹೋಗುತ್ತೆ ಮನಸ್ಸಿನಲ್ಲಿ. ಸೊ ಅದು ಸತತ ಪ್ರಯತ್ನದಿಂದ ಆಗುತ್ತೆ. ಸತತ ಪ್ರಯತ್ನ ಇಲ್ಲ ಅಂದರೆ ಇಟ್ ಡಸ್ ನಾಟ್. ಏನೇ ವರ್ಕ್ ಮಾಡಬೇಕು ಅಂದರೂ ನಿಮಗೆ ಸತತ ಪ್ರಯತ್ನ ಅನ್ನೋದು ಇರಲೇಬೇಕು. ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇಟ್ ವರ್ಕ್ಸ್. ಇಲ್ಲ ಅಂದರೆ ಪಾರ್ಟ್ ಟೈಮ್ ಅಷ್ಟೇ. ಅದೇ ಹೇಳಿದ್ನಲ್ಲ, ಗುರುಗಳದ್ದು ಅವಾಗಲೇ ಹೇಳಿದ್ನಲ್ಲ, ಏನಂದರೆ ದೊಡ್ಡ ಗುರು ಅಂತ ಇದು ಮಾಡಿಕೊಂಡು BMW ಕಾರಲ್ಲಿ, ಬೆನ್ಸ್ ಕಾರಲ್ಲಿ ಓಡಾಡಿಕೊಂಡು ನಾನು ಗುರು ಅಂದ್ಕೊಂಡು ಇರಬೇಕು, ಅಥವಾ ನಾನು ಸನ್ಯಾಸಿ ಅಂದ್ಕೊಂಡು ಇರಬೇಕು. ಓಕೆನಾ? ಹಾಗೆ ಮುಂದಿನ ಶ್ಲೋಕದಲ್ಲಿ ಮಂದ ಮಧ್ಯಮ ರೂಪಾಪಿ ವೈರಾಗ್ಯೇಣ ಶಮಾದಿನ ಪ್ರಸಾದೇನ ಗುರುಸೇಯಂ ಪ್ರವೃದ್ಧ ಸೂಯತೆ ಫಲಂ. ನಮ್ಮಲ್ಲಿ ಇಲ್ಲಿ ನೋಡಿ ಹೇಳಿಬಿಟ್ಟಿದ್ದಾರೆ ಸ್ಟೆಪ್ಸ್ಗಳನ್ನ. ಅಂದರೆ ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೆ ಅಥವಾ ಎಲ್ಲೇ ಒಂದು ಏನೋ ವಿಷಯವನ್ನು ಕಲಿಬೇಕಾದ್ರೆ ಮೂರು ಥರದ ಜನರಿರ್ತಾರೆ. ಒಬ್ಬರು ಮಂದ ವ್ಯಕ್ತಿಗಳು, ಇನ್ನೊಬ್ಬರು ಮಧ್ಯಮದಲ್ಲಿರ್ತಾರೆ, ಈವನ್ ಯೋಗದಲ್ಲೂ ಅಷ್ಟೇ, ಇನ್ನೊಬ್ಬರು ಬುದ್ಧಿವಂತರು. ಇವಾಗ ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ IIT-ನಲ್ಲಿ ಓದೋರು, ಓಕೆನಾ, ಮತ್ತು ಮಾಮೂಲಿ ದೊಡ್ಡ ಕಾಲೇಜ್ಗಳಲ್ಲಿ ಓದೋರು, ಮತ್ತು ಇನ್ನೊಂದು ಯಾವುದೋ ಸಿಂಪಲ್ ಮಾಮೂಲಿ ಚಿಕ್ಕ ಪುಟ್ಟ ಕಾಲೇಜಲ್ಲಿ ಓದೋರು. ಸೊ ದರ್ ಇಸ್ 3 ಡಿಫ್ರೆಂಟ್ ಲೇಯರ್ಸ್. ಸೊ ಕೆಳಗಡೆ ಅವ್ರನ್ನ ಮಂದ, ಮಧ್ಯಮ, ಬುದ್ಧಿವಂತ ಅಂತ ಈ ಥರ 3 ಸ್ಟೇಜಸ್ ತೊಗೊಂಡ್ರೆ ಈ ಮಂದ ಮಧ್ಯಮ ರೂಪಾಪಿ ವೈರಾಗ್ಯೇಣ ಶಮಾದಿನ, ಅವರಲ್ಲಿ ಶಮಾಧಿ ನಾವು ಓದಿದ್ದೀವಲ್ಲ, ಶಮಾಧಿ ಸಂಪತ್ತಿಗಳು ಅವು ಸ್ವಲ್ಪ ಇದ್ದರೆ ಸಾಕು. ಸ್ವಲ್ಪ ಇದ್ದರೆ ಪ್ರಸಾದೇನ ಗುರೋಸೇಯಂ ಪ್ರವೃದ್ಧ ಸೂಯತೆ ಫಲಂ. ಅವರಲ್ಲಿ ಸ್ವಲ್ಪ ಇದ್ದರೆ ಗುರುವಿನ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಅವರು, ಅದು ಫಲ ಕೊಡ್ತಾ ಹೋಗುತ್ತೆ ಅಂತ. ಗುರುವಿನ ಏನಂತಾರೆ, ಗುರುವಿನ ಒಂದು ಪ್ರಸಾದ, ಓಕೆನಾ, ಗುರುವಿನ ಒಂದು ಪ್ರಸಾದದಿಂದ ಅವುಗಳು ಫಲ ಕೊಡ್ತಾ ಹೋಗುತ್ತೆ ಅಂತ. ನಮ್ಮಲ್ಲಿ ಇವಾಗ ಏನಾಗೋಗಿದೆ ನೀವು ನೋಡಿರಬಹುದು, ಪೋಸ್ಟಲ್ ಕಳಿಸಿ ನಿಮಗೆ ಜ್ಞಾನೋದಯ ಮಾಡಿಸ್ತೀವಿ, ಚಕ್ರನ ಆ್ಯಕ್ಟಿವೇಟ್ ಮಾಡಿಸ್ತೀವಿ. ಮತ್ತು ನೀವು ತಿರುಪತಿದ ಯಾವುದೋ ಇದು ನೋಡ್ಬೋದು, ತಿರುಪತಿದ ಯಾವುದೋ ಒಂದು ವೆಬ್ಸೈಟು ಆರತಿ ಮಾಡೋದಕ್ಕೆ ಇಷ್ಟು ದುಡ್ಡು, ನೀವಲ್ಲಿ ದುಡ್ಡನ್ನು ನೀವು ಗೂಗಲ್ ಪೇ ಅಂತ ಕೊಟ್ಟಿದ ತಕ್ಷಣ ಇಮಿಡಿಯೇಟಾಗಿ ಆರತಿ ಮಾಡಿಬಿಡತ್ತದು ಅಲ್ಲೇ ದೇವ್ರಿಗೆ. ಆ ಥರ ಇದೆ ಡೈರೆಕ್ಟ್ ಅಲ್ಲೇ ಟಿವಿನಲ್ಲಿ. ಅಂದರೆ ಕಂಪ್ಯೂಟ್ರಲ್ಲೇ ಮಾಡತ್ತಷ್ಟೇ, ಒರಿಜಿನಲ್ ಇದಕ್ಕಲ್ಲ, ಕಂಪ್ಯೂಟ್ರಲ್ಲಿ ಮಾಡತ್ತದು, ಪಿಕ್ಚರ್ ನೋಡ್ದಂಗೆ. ಆರತಿ ಆಯಿತು, ದುಡ್ಡು ಹಾಕಿದ್ರೆ ಆರತಿ ಆಯಿತು, ಅರ್ಚನೆ ಆಯಿತು, ಈ ಥರ ಬಂದುಬಿಟ್ಟಿದೆ. ಮತ್ತು ಅನುಗ್ರಹಗಳು, ನೀವು ನನಗೆ ದುಡ್ಡು ಹಾಕಿ ಕಳಿಸಿ ಅನುಗ್ರಹ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ, ಇದೇ ಥರನೇ. ಏನಂದರೆ ಪಾಸ್ ಆಗಬೇಕಾ, ದುಡ್ಡು ಕಳಿಸಿ ನಾನೇನೋ ಒಂದು ಮಾಡ್ತೀನಿ. ಏನು
ಏನು ಮಾಡಿ ಹೌದು, ಯಾರಿಗೇನಾಗಬೇಕು ಹೇಳಿ. ಹೌದು, ಓದಕ್ಕೆ ಲಿಸ್ಟ್ ಹಾಕೊಂಡ್ಬಿಟ್ಟಿರ್ತಾರೆ, ಇಂಥೆಲ್ಲ ಪ್ರಾಬ್ಲಮ್ಸ್ಗಳು ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ, ಇದು ಕಳಿಸಿ ಅಂತ. ಯಾಕೆ ಒದ್ದಾಡಬೇಕಾಯ್ತು? ಸೊ ಅದಕ್ಕೋಸ್ಕರ ನಮಗೆ ಅದು ಶಂಕರರು ಹೇಳೋದು ಗುರುವಿನ ಅನುಗ್ರಹ ತುಂಬ ಇಂಪಾರ್ಟೆಂಟು. ಇದೆಲ್ಲ ಅನುಗ್ರಹಗಳಲ್ಲ, ಇದೆಲ್ಲ ಬಿಸ್ನೆಸ್ ಅಷ್ಟೇ. ಹೌದು ಹೌದು, ಅದಕ್ಕೆ ನಾನು ಸುಮಾರು ಜನಕ್ಕೆ ನಾನು ಅದೇ ಹೇಳ್ತೀನಿ. ಹಾಂ, ಹೇಳಿ ಮೇಡಮ್. ಸರ್ ಅಂದರೆ ಇಲ್ಲ ಬಿಡಿ, ವಾಯ್ಸ್ ಕೇಳಿಸಿದ್ರೆ ಸಾಕು. ಓಕೆ, ಸೊ ಅದೇ ಹಾಂ, ಗುರುವಿನ ಅನುಗ್ರಹ ಇದ್ದರೆ ಈ ಮಂದ ಮಧ್ಯಮ ಯಾರಿರ್ತಾರೆ ಅವರು ಬೇಗ ಇಂಪ್ರೂವ್ ಆಗ್ತಾರೆ, ಬೇಗ ಅವ್ರಲ್ಲಿ ಮೋಕ್ಷ ಇಚ್ಛೆ ಬೇಗ ಬರುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳೋದು. ಸೊ ಗುರುವಿನ ಅನುಗ್ರಹ ಇರಬೇಕು ಅಂತ. ಅದಕ್ಕೆ ನಾನು ನಮ್ಮ ಕ್ಲಾಸ್ಗಳಲ್ಲಿ ಸುಮಾರು ಜನ ಕೇಳ್ತಾರೆ, ಆನ್ಲೈನ್ ನಾನು ಆದಷ್ಟು ಎದುರುಗಡೆ ಬನ್ನಿ ಅಂತ. ಯಾಕೆ ಅಂದರೆ ಹೇಳಿದ್ನಲ್ಲ, ಕೆಲವು ಭಾವಗಳು ನೀವು ಆನ್ಲೈನಲ್ಲಿದ್ದರೆ ಅರ್ಥವಾಗಲ್ಲ. ಸೊ ಎದುರು ಬದ್ರು ಕೂತ್ಕೊಂಡಾಗಲೇ ಆ ವಿಷಯಗಳು ಅರ್ಥ ಆಗ್ತಾ ಹೋಗೋದು. ಹೌದು ಹೌದು ಹೌದು, ಇಲ್ಲ ಅದು ಆಗತ್ತೆ. ಊಟ ಮಾಡಿಕೊಂಡು ಬೇಜಾರು ಅದು ಪ್ರಾಪರಾಗಿ ಬರಲ್ಲ. ಅದಕ್ಕೆ ಹೇಳೋದು, ಅನುಗ್ರಹಗಳು ಸಿಗಬೇಕು ಅಂದರೆ ಎಲ್ಲೋ ಪೋಸ್ಟಲ್ಲೋ ಅಥವಾ ಇದರಲ್ಲೋ ಎಲ್ಲೂ ನಿಮಗೆ ಆ ಥರ ಸಿಗಲ್ಲ. ಬೇಕು ಅಂದರೆ ಪ್ರಾಪರಾಗಿ ಕಲಿಬೇಕು ಅಂತಲ್ಲಿ ಇದೇ ಹೇಳಿರೋದು. ಮಂದ ಮಧ್ಯಮ ರೂಪಾಪಿ ವೈರಾಗ್ಯೇಣ ಶಮಾಧಿನ. ಅವರಲ್ಲಿ ಇದ್ದರೆ ಡೆಫಿನೆಟಾಗಿ ಗುರು ಸೇವೆಯನ್ನು ಮಾಡಿಬಿಟ್ರೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ, ಉದ್ಧಾರ ಆಗುತ್ತೆ ಅಂತ. ಬಟ್ ಇವಾಗ ಪ್ರಾಬ್ಲಮ್ ಆಗೋಗಿದೆ ಅಂದರೆ ಎಲ್ಲದಕ್ಕೂ ಟೈಮ್ ಬೌಂಡು. ಮತ್ತು ಈ ಮಂದ ಮಧ್ಯಮ ಅಂದರೆ ಯಾರಿಗಾದ್ರೂ ಇದನ್ನು ಏನಾದರೂ ಎಕ್ಸ್ಪ್ಲೈನ್ ಮಾಡಿ ಹೇಳಿಬಿಟ್ರೆ, ಹಾಂ ಆಯಿತು ಸರ್, ಇವತ್ತಿಂದ ನಾನು ಶುರು ಮಾಡ್ತೀನಿ, ಇನ್ನು ಎಷ್ಟು ದಿವಸಕ್ಕೆ ನಾನು ಮುಗಿಸಿರ್ತೀನಿ ಸರ್ ಇದನ್ನು. ಹಿಂಗೆ ಈಗಿನ ಪ್ರಾಜೆಕ್ಟ್ಗಳಂಗಿದೆ, ಕೆಲಸಗಳಂಗಿದೆ, ಇನ್ನು ಎಷ್ಟು ದಿವಸಕ್ಕೆ ನಾನು ಮುಗಿಸ್ತೀನಿ ಸರ್ ಇದನ್ನು. ಮಂದದಿಂದ ಮಧ್ಯಮಕ್ಕೆ ಎಷ್ಟು ದಿವಸ ಆಗುತ್ತೆ, ಮಧ್ಯಮದಿಂದ ಉತ್ತಮ ಆಗೋದಕ್ಕೆ ಎಷ್ಟು ದಿವಸ ಬೇಕು, ಆಮೇಲೆ ಮುಮುಕ್ಷತ್ವಕ್ಕೆ ಎಷ್ಟು ದಿವಸಕ್ಕೆ ಸಿಗುತ್ತೆ, ಇಷ್ಟು ಹೇಳ್ಬಿಡಿ ನನಗೆ. ಅಷ್ಟು ಹೇಳ್ಬಿಡಿ, ಅಷ್ಟು ದುಡ್ಡು ಕೊಟ್ಬಿಡ್ತೀನಿ, ಮಾಡಿಕೊಟ್ಬಿಡಿ. ಹೇಳಿ ಮೇಡಮ್, ಹೇಳಿ. ಅದು ಟಾರ್ಗೆಟ್ ಸರ್, ಇವಾಗ ಟಾರ್ಗೆಟ್ ಫಿಕ್ಸ್ ಮಾಡ್ತಾರಲ್ಲ. ಹೌದು. ಸೊ ಹಾಗೆ ಅದು ನೀವೇ ಮನೇಲಿ ಬೇಕಾದ್ರೆ ಮಾಡ್ತೀನಿ, ನೀವೇ ಮಾಡಿಬಿಟ್ಟು ನನಗೆ ಕಳಿಸ್ಬಿಡಿ ಸರ್ ಅಂತ ಕಳಿಸ್ಬಿಡೋದು ಅಷ್ಟೇ. ಎಲ್ಲ ಸಿಗೋದಾಗೋಗಿದೆ. ದೀಪದ ಎಕ್ಸಾಂಪಲ್, ಇವಾಗ ನಿಜವಾದ ದೀಪ ಇಟ್ಕೊಂಡು ನಾವು ಹತ್ತಲ್ಲ, ಇಷ್ಟು ಲಕ್ಷ ದೀಪ ಬೇಕಾದ್ರೂ ಉಳಿಸ್ಬೋದು. ಆನ್ಲೈನಿಂದ ಹೆಂಗೆ ದೋಸಕ್ಕಾಗತ್ತೆ ಅಷ್ಟೇ. ಹೌದು, ಫೀಲ್ ಮಾಡಿದರೆ ಅರ್ಥ ಆಗುತ್ತೆ. ಹೌದು, ಯಾವತ್ತೂ ಸಮುದ್ರ ಅನ್ನೊಂದು ನೋಡಿರ್ತೀರ, ಸಮುದ್ರ ಸಾಗರವನ್ನು ನೋಡಿರ್ತೀರ. ಯಾವತ್ತೂ ನನ್ನಿಂದ ನೀನು ಇಷ್ಟೇ ನೀರು ತೊಗೊಂಡೋಗು ಅಂತ ಹೇಳೋದೇ ಇಲ್ಲ. ಗುರುನೂ ಹಾಗೆ ಯಾವತ್ತೂ ಹೇಳಲ್ಲ ಇಷ್ಟೇ ತೊಗೊಂಡೋಗು ಅಂತ. ಇಟ್ ಈಸ್ ಬೇಸ್ಡ್ ಆನ್ ದ ಸ್ಟೂಡೆಂಟ್ ಇಂಟ್ರೆಸ್ಟ್. ಸ್ಟೂಡೆಂಟ್ಗೆ ಇಂಟ್ರೆಸ್ಟ್ ಇದ್ದರೆ ನೀನು ಎಷ್ಟು ಬೇಕಾದ್ರೂ ತೊಗೊಂಡೋಗು. ನೋಡಿ, ಬೇಕಾದ್ರೆ ನೀವು ಯಾವುದೇ ಗುರುಕುಲಗಳಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಈ ಸತ್ಸಂಗಗಳಲ್ಲಾಗಲಿ ಅಥವಾ ಯಾವುದೇ ಒಂದು ಸ್ಕೂಲಲ್ಲಾಗಲಿ 60 ಜನಕ್ಕೂ ಒಂದೇ ಪಾಠ ಮಾಡ್ತಾರೆ ಗುರುಗಳು. ಬಟ್ ಒಬ್ಬ ಅದರಲ್ಲಿ ಎಕ್ಸಲೆಂಟ್ ಆಗಿರ್ತಾನೆ. ಯಾಕೆಂದರೆ ಹೆಚ್ಚು ವಿಷಯವನ್ನು ತೊಗೊಂಡಿರ್ತಾನೆ, ಹೆಚ್ಚು ಕಾಂಟ್ಯಾಕ್ಟಲ್ಲಿರ್ತಾನೆ, ಹೆಚ್ಚು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತಾನೆ. ಗುರು ಯಾರನ್ನೂ ಕರೆದುಬಿಟ್ಟು ನಿಂಗೆ ಇಷ್ಟು ಕೊಡ್ತೀನಿ ಅಂತ ಯಾವತ್ತೂ ಹೇಳಲ್ಲ. ಇಟ್ ಈಸ್ ದ ಸ್ಟೂಡೆಂಟ್ ಹೌ ಮಚ್ ಹಿ ಕ್ಯಾನ್ ಟೇಕ್. ಸಮುದ್ರ ಇದ್ದಂಗೆ, ಸಮುದ್ರ ಎಷ್ಟು ಬೇಕಾದ್ರೂ ನೀರು ತೊಗೊಂಡೋಗು, ಯಾವತ್ತೂ ನಿಮ್ಮನ್ನು ರಿಸ್ಟ್ರಿಕ್ಟ್ ಮಾಡಲ್ಲ. ಅವ್ರವ್ರ ಕೆಪಾಸಿಟಿ ಮೇಲೆ ತೊಗೊಂಡೋಗ್ತಾರೆ. ಕೆಲವರು ಉದ್ದರಣೆಯಲ್ಲಿ ತೊಗೊಂಡೋಗ್ತಾರೆ, ಕೆಲವರು ಲೋಟದಲ್ಲಿ ತೊಗೊಂಡೋಗ್ತಾರೆ, ಕೆಲವರು ಚೊಂಬಲ್ಲಿ ತೊಗೊಂಡೋಗ್ತಾರೆ, ಕೆಲವರು ಟ್ಯಾಂಕರ್ ತೊಗೊಂಬಂದು ತೊಗೊಂಡೋಗ್ತಾರೆ. ದಟ್ ಡಿಪೆಂಡ್ಸ್ ಆನ್ ದೆಮ್. ಸೊ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿದೆ ಯಾವುದೇ ಗುರುವಿನ ಪಾಠ ಆಗಿರ್ಬೋದು ಅಥವಾ ಅವನು ಅರ್ಥ ಮಾಡಿಸುವಂಥ ರೀತಿ. ನೀನು ಹೆಚ್ಚು ಇಂಟ್ರೆಸ್ಟ್ ನೋಡಿಸಿದಷ್ಟು ಹೆಚ್ಚಿನದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ.
ಗುರುಗಳ ಕ್ಯಾರೆಕ್ಟರ್ ಅದು ಮುಂದೆ ಬರುತ್ತೆ, ಅದನ್ನೆಲ್ಲ ಸ್ವಲ್ಪ ಜಂಪ್ ಮಾಡ್ತೀನಿ, ಓಕೆನಾ? ಯಾಕೆಂದರೆ ಅದು ತುಂಬ ಇದೆ, ಸುಮ್ಮನೆ ಎಳೆಯೋದು ಬೇಡ. ಸೊ ನೀನು ಹೆಚ್ಚು ಇಂಟ್ರೆಸ್ಟ್ ನೋಡಿಸಿದಷ್ಟು ಅವರು ಹೆಚ್ಚಿನ ಇಂಟ್ರೆಸ್ಟಿಂದ ವಿಷಯವನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಯಾವಾಗ ಇಂಟ್ರೆಸ್ಟ್ ನೋಡಿಸಲ್ಲ ಅವ್ರಿಗೂ ಒಂದು ತಲೆನೋವು ಕಮ್ಮಿ ಆಗುತ್ತೆ, ಪ್ರಾಬ್ಲಮ್ಗಳು ಕಮ್ಮಿ ಆಗುತ್ತಾನೆ. ಇವಾಗ 10 ಜನ ಕ್ವಶನ್ಸ್ ಕೇಳೋ ಕಡೆ ಇಬ್ಬರು ಕರೆಕ್ಟಾಗಿ ಕ್ವಶನ್ ಕೇಳ್ತಾ ಇದ್ದಾರಪ್ಪ, ಅವ್ರಿಗೆ ಆನ್ಸರ್ ಮಾಡಿ ಇಟ್ಕೊಂಡು ನೀನು 8 ಜನ ತಲೆನೋವು ಕಮ್ಮಿ ಮಾಡ್ಕೋಬೋದಾ? ಸೊ ಅದು ಆರಾಮಾಗಿರ್ತಾರೆ ಅದಕ್ಕೆ. ಸೊ ಅದು ಅದಕ್ಕೆ ಗುರುವಿನ ಸೇವೆ ತುಂಬ ಇಂಪಾರ್ಟೆಂಟು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತೆ ನೀವು ಹೇಳ್ತಿರಲ್ಲ ನ್ಯಾಚುರಲಿ ಫ್ಲೋಸ್ ಅಂತ ಹೇಳಿ ಎಸ್ ಈ ನ್ಯಾಚುರಲಿ ಫ್ಲೋಸ್. ನಾನು ಹೇಳಿದ್ನಲ್ಲ, ಗುರುವಿನ ಸನ್ನಿಧಾನ ಇಟ್ಸೆಲ್ಫ್ ಈಸ್ ನಾಲೆಜ್ ಫ್ಲೋಯಿಂಗ್. ಸನ್ನಿಧಾನ, ಸತ್ಸಂಗ, ಆ ಸಂಘದಲ್ಲಿರೋದೇ ನಾಲೆಜ್ ಫ್ಲೋಯಿಂಗ್. ನ್ಯಾಚುರಲ್ಲಾಗಿ ನಾಲೆಜ್ ಬಂದ್ಬಿಡುತ್ತೆ. ಕೆಲವು ಕಡೆ ಇದು ಹೇಳ್ತಾರಲ್ಲ, ದುಷ್ಟ ಜನರ ಸಂಘಕ್ಕಿಂತ ಅಲ್ಲ ಅಂದರೆ ಜಗಳ ಮಾಡೋದಾದರೆ ಒಬ್ಬ ಜ್ಞಾನಿ ಗುರುಗಳ ಜೊತೆನೇ ಮಾಡುವಂತ. ಯಾಕೆಂದರೆ ಜಗಳ ಮಾಡೋದ್ರಿಂದನೂ ಜ್ಞಾನ ಸಿಗುತ್ತೆ. ಯಾವತ್ತು ನಾವು ಸಾಣೆಕಲ್ಲು ಗಂಧನ ತೇಯ್ದಷ್ಟು ಗಂಧ ಬರುತ್ತೆ ಹೊರತು ಕೆಟ್ಟದೇನೂ ಬರಲ್ಲ. ನಾನು ಯೋಚನೆ ಮಾಡಬೇಕು, ಆಮೇಲೆ ಶುರು ಮಾಡ್ಕೊಂಡು ಆಮೇಲೆ ಹುಷಾರು. ಸೊ ಅದನ್ನು ಗುರುಗಳ ಅನುಗ್ರಹದಿಂದ ಫಲ ಬಂದ್ಬಿಡತ್ತೆ ಅಂತ. ಮಂದ ಆಗಿರ್ಬೋದು, ಅವನು ಮಧ್ಯಮ ಆಗಿರ್ಬೋದು, ಅವನ್ನ ಮೇಲಕ್ಕೆ ಎತ್ತಿಬಿಡತ್ತೆ ಆ ವಿಷಯಗಳು ಅಂತ. ಸೊ ಅನುಗ್ರಹದಿಂದ ಆಗತ್ತೆ ಅನ್ನೋದು. ವೈರಾಗ್ಯಂಚ ಮುಮುಕ್ಷುತ್ವಂ ತೀವ್ರಂ ಯಸ್ಯತು ವಿದ್ಯತೆ ತಸ್ಮಿನ್ನೇವಾರ್ಥವಂತಹ ಸ್ಯು ಫಲವಂತಹ ಶಮಾದಯಃ. ಇಲ್ಲಿ ಮೇನು ವೈರಾಗ್ಯ ಅನ್ನೋದು ತೀವ್ರವಾಗಿದ್ದರೆ ಅವನಿಗೆ ಶಮಧಮಾದಿಗಳು ಫಲವನ್ನು ಕೊಡುತ್ತೆ ಅಂತ. ಅಂದರೆ ಇವಾಗ ನನಗೆ ವೈರಾಗ್ಯನೇ ಇಲ್ಲ ಅಂದರೆ ಶಮಧಮ ಏನು ಪ್ರಯೋಜನ? ಇವಾಗ ಆ ಒಂದು ವೈರಾಗ್ಯ ಅಂದರೆ ಆತ್ಮ ಕೆಲವು ವಸ್ತುಗಳನ್ನು ನನಗಲ್ಲ ಅಂತ ಬಿಡಬೇಕು. ನನಗದು ಇಲ್ಲವೇ ಇಲ್ಲ, ನನಗದು ಆ ಮನಸ್ಸೇ ಇಲ್ಲ. ಇದ್ರೆ ಏನು ಫಲವನ್ನು ಕೊಡುತ್ತೆ? ಯಾವುದೂ ಫಲವನ್ನು ಕೊಡಲ್ಲ ಅಂತ. ನಿನಗೆ ಆ ಉತ್ಕಟತೆ ಇರಬೇಕು. ವೈರಾಗ್ಯ ಅನ್ನೋದು ಬಿಡೋದಕ್ಕೆ ರೆಡಿ ಇರಬೇಕು. ಇವಾಗ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ, ಇವಾಗ ಉಪವಾಸದೇ ತೊಗೊಂಡ್ರೆ ತಿನ್ನಲ್ಲ ಅಷ್ಟೇ. ಐಸ್ ಕ್ರೀಮ್, ಯಾರೋ ನಿನ್ನ ಮುಂದೆ ಬಂದು ಐಸ್ ಕ್ರೀಮ್ ತಿಂದರು, ಯಾರೋ ನಿಮ್ಮ ಮುಂದೆ ಬಂದು ಚಾಕ್ಲೇಟ್ ತಿಂದರು, ಯಾರೋ ನಿಮ್ಮ ಮುಂದೆ ಬಂದು ಮೋತಿಚೂರು ಲಾಡು ತಿಂದರು, ನಿಮಗೇನು ಶುಡ್ ನಾಟ್, ನೀವು ತುಂಬ ಸ್ಟ್ರಾಂಗಾಗಿ ವೈರಾಗ್ಯವನ್ನು. ಆವಾಗ ಈ ಶಮಧಮಾದಿಗಳು ಅಂದರೆ ಆತ್ಮ ಅನಾತ್ಮ ವಿವೇಕ ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ನೀವು ಅದು ಮಾಡಲೇ ಇಲ್ಲ ಅಂದರೆ, ವೈರಾಗ್ಯನೇ ತೀವ್ರ ಇಲ್ಲ ಅಂದರೆ ಇಟ್ ಡಸ್ ನಾಟ್ ವರ್ಕ್. ವೈರಾಗ್ಯ ಇಲ್ಲದೆ ಇದ್ದರೆ ವರ್ಕೇ ಆಗಲ್ಲ. ನಮಗೇನು ಚಿತ್ತಸ್ಯ ಲಾಲನಂ. ಇವಾಗ ಎಲ್ಲರ ಮುಂದೆ ಹೇಳ್ಕೊಳ್ಳೋದು ಅದು ಹಿಂಗೆ ಇದು ಹಿಂಗೆ ಅಂತ, ಮತ್ತು ಆಚೆ ಕಡೆ ಹೋಗ್ಬಿಟ್ಟು ಲೈಟಾಗಿ ಒಂಚೂರು ನೋಡು ಹೋಗ್ಬಿಡೋದು. ಸೊ ಚಿತ್ತಸ್ಯ ಲಾಲನೆ ಮಾಡ್ತಾ ಹೋದರೆ ಅದು ವರ್ಕ್ ಆಗಲ್ಲ ಅಂತ. ಸೊ ವೈರಾಗ್ಯನೂ ಹಾಗೆ, ವೈರಾಗ್ಯ ತೀವ್ರವಾಗಿದ್ದರೆ ಶಮಧಮಾದಿಗಳು ಫಲವನ್ನು ಕೊಡುತ್ತೆ ಅಂತ. ಅದರ ಆಪೋಸಿಟ್ಟು ಏತಯೋರ್ಮಂದತಾ ಯತ್ರ ವಿರಕ್ತತ್ವ ಮುಮುಕ್ಷಯೋ ಮರೌ ಸಲಿಲವತ್ತತ್ರ ಶಮಾದೇರ್ಭಾನ ಮಾತ್ರತಾ. ಅದು ವೈರಾಗ್ಯ